ಬಾಗಿಲೇಶ್ವರ ಪಾಠಕ್ಕೆ ಬನ್ನಿ. ಹಿಡ್ಕೊಂಡ್ಬಿಟ್ಟಿದ್ಯಾ? ಬಂದ್ರು ವಿಶ್ವ ಬಂದ್ರು. ಬಾಗಿಲು ಹೀಗೇನು ಹಾಕೋದು? ಈ ಕಡೆ ಬಾ. ಚಿಕ್ಕಮಣಿ ನೀನು ನೋಡ್ಕೊ, ಸರಿಯಾಗಿ ನೋಡ್ಕೊ. ಹೀಗೆ ಹಿಡ್ಕೊಂಡು ಹೋಗ್ಬೇಕು. ಏನಾಯ್ತು ಏನಾಯ್ತು? ಬಾಗಿಲು ಕೈ ಹಿಡ್ಕೊಂಡ್ಬಿಟ್ಟಿದೆ. ನಿನ್ನ ಬುರುಡೆಯಲ್ಲಿ ಬೂದಿ ತುಂಬಿದೆ. ಬಿಡೋ ಕೈನ ಬಿಡೋ. ಭಕ್ತಿ ಇಲ್ಲದೆ ಇದ್ರೆ ಹೀಗೇನೆ. ಗುರುಗಳು ಹೇಳಿಲ್ವಾ ಎಲ್ಲಾನು ಈಶ್ವರ ಸ್ವರೂಪ ಅಂತ? ಅಪ್ಪ ಬಾಗಿಲೇಶ್ವರ ಈ ಸಾಂಬ್ರಾಣಿಗಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಿ. ಬಾಗಿಲು ಹೇಗೆ ಹಾಕೋಬೇಕು ಅಂತ ನಾನ್ ತೋರಿಸ್ತೀನಿ. ಅದು ಮೆಲ್ಲ ಕೂತ್ಕೊಂಡು ಇಲ್ಲಿ ಕೈ ಹಾಕಿ ಹೀಗೆ ಹೇಳ್ಕೊಂಡ್ರೆ ಹಾಕೊಳ್ಳುತ್ತೆ. ಏನ್ರು ಇನ್ನೂ ಗಲಾಟೆ? ಯಾಕ್ರೋ ಹೀಗೆ ಕೂತಿದ್ದೀರಾ? ಗುರುಗಳೇ, ಈ ಬಾಗಿಲಿಗೆ ನಮ್ಮ ಮೇಲ್ ಕೋಪ. ನನ್ ಕೈ ಕಚ್ಚಿಬಿಡ್ತು. ನನ್ನ ಬೆರಳನ್ನು ಇನ್ನೂ ಕಚ್ಚುತ್ತಾನೆ ಇದೆ. ಈಗ ಬೆರಳು ಕೊಟ್ಟು ಬಾಗಿಲು ಹಾಕೋತಾರ? ಇನ್ ಹೇಗೆ? ಕೈ ತೆಗಿ. ಇಲ್ಲಿ ಹಿಡ್ಕೊಂಡು ಹೀಗೆ. ಈಗ ಗೊತ್ತಾಯ್ತಾ? ಗೊತ್ತಾಯ್ತು ಗೊತ್ತಾಯ್ತು. ಪಾಠಕ್ಕೆ ಬನ್ನಿ. ಚಂದ್ರಶೇಖರ ಪಾಕಿಮಾಂ, ಚಂದ್ರಶೇಖರ ಪಾಕಿಮಾಂ, ಚಂದ್ರಶೇಖರ ಪಾಕಿಮಾಂ, ಚಂದ್ರಶೇಖರ ಪಾಕಿಮಾಂ, ಚಂದ್ರಶೇಖರ ಚಂದ್ರಶೇಖರ ಗುರುಗಳೇ. ಎಲ್ಲಿ ನಿನ್ನೆ ಹೇಳ್ಕೊಟ್ಟು ಸಂಗೀತ ಪಾಠ ಹೇಳು. ಸಂಗೀತನ ಹೀಗೆಲ್ಲ ಕೆಟ್ಟಾಗಿ ಹಾಡಬಾರ್ದಪ್ಪ. ಸಂಗೀತಗಾರನಿಗೆ ಕಂಠ ಶುದ್ಧವಾಗಿರ್ಬೇಕು. ಅಯ್ಯೋ, ಕಿರ್ಚಬೇಡ್ವೋ, ಹೆಂಚಗಳೆಲ್ಲ ಹಾರೋಗುತ್ತೆ. ಎಲ್ಲಿ ಗುರುಗಳೇ? ಒಂದು ಹಾರೆ ಇಲ್ವಲ್ಲ? ಸುಂದರೇಶ್ವರ ಹೇಳೋ ಹೇಳೋ. ನಂದಿ, ನಂದಿ, ಗುರುಗಳೇ, ನಿನ್ನೆ ಹೇಳ್ಕೊಟ್ಟ ಶ್ಲೋಕ ಬಂತ? ಮೊನ್ನೆನೆ ಬಂದ್ಬಿಡ್ತು. ಅದ್ರ ಅರ್ಥನು ಚೆನ್ನಾಗ್ ಗೊತ್ತು. ಹೇಳು. ದಿಲೀಪಾನಂತರೇ ರಾಜೇ ತನ್ನ ಸಿಂಹಾಸನೆ ಪ್ರದಕ್ಷಿಣೆ. ಅಂದರೆ ದೀಪ ಬೆಳಗಿದ ನಂತರ ರಾಜ ತನ್ನ ಸಿಂಹಾಸನವನ್ನು ಸಾಯಿಸಿ ಪ್ರದಕ್ಷಿಣಕ್ಕೆ ಹೋದ. ಮೂರ್ಖ ಮೂರ್ಖ, ಹಾಗಲ್ವ ಶ್ಲೋಕ? ನಾನು ಹೇಳ್ಕೊಟ್ಟಾಗ ಹೇಳು. ದಿಲೀಪಾನಂತರಂ ರಾಜ್ಯೇ. ದಿಲೀಪಾನಂತರಂ ರಾಜ್ಯ. ಹಾಗೆ ಹೇಳ್ತೀಯೋ ಅವಿವೇಕಿ? ಹಾಗೆ ಅವಿವೇಕಿ. ಬಾಯ್ ಮುಚ್ಚು. ಗಣಪತಿ, ಗಣಪತಿ ಸುಮ್ಮನಿರೋ ನಂದಿ. ನಮಸ್ಕಾರ ಗುರುದೇವ. ಮಹಾಪ್ರಭುಗಳು ತಮ್ಮನ್ನು ಬರ ಹೇಳಿದ್ದಾರೆ. ನಿಮ್ಮನ್ನಲ್ಲ, ನನ್ನನ್ನ. ಸರಿ, ನಾನು ಅರಮನೆಗೆ ಹೋಗಿ ಬರ್ತೀನಿ. ನೀವು ಬಾಗಿಲುಗಳನ್ನು ಭದ್ರವಾಗಿ ಹಾಕೊಂಡು ನಾನು ಹೇಳ್ಕೊಟ್ಟ ಪಾಠ ಜ್ಞಾಪಿಸ್ಕೊಳ್ತಾ. ಗುರುಗಳು ಬಾಗಿಲು ಹಾಕೋದ್ರು. ನಂದಿ, ಗುರುಗಳೇ ಗುರುಗಳೇ, ನನಗೆ ತುಂಬಾ ಆಯಾಸ ಆಗಿದೆ. ಸ್ವಲ್ಪ ಕಾಲ ವಿಶ್ರಾಂತಿ ತಗೋತೀನಿ. ಗುರುಗಳು ವಾಂತಿ ಮಾಡ್ಕೊತಾರಂತೆ. ವಾಂತಿ ಅಲ್ವೋ, ವಿಶ್ರಾಂತಿ. ಮಲ್ಕೋತೀನಿ. ಗುರುಗಳು ಮಲ್ಕೋತಾರೆ. ಚಾಪೆ ಹಾಸ್ರ, ನಿಮ್ ತಗೊಂಡ್ರು.
ಈ ಕಾಲು ನಂದು, ಆ ಕಡೆ ಹೋಗೋ. ನಂದು ಕಣ ಈ ಕಾಲು, ನಾನೇ ಆ ಕಡೆ ಹೋಗ್ಲಿ? ಈ ಕಾಲು ನಂದು ಒಂದೇ. ನಿಂತು ಅಂತೆ ಕಾಲು, ನೀನು ನಿಂಗ್ ಮಾಡ್ತೀನಿ. ಚಪ್ಪಲಿ 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 ತೆಗೆ. ಸಾಕ ಸಾಕ ಹಿಮ್ ತಕ ಸಾಕ 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 ಹಿಮ್ ತಕ ಹಿಮ್ ತಕ ಹಿಮ್ ತಕ ಸಾಕ ತಕ ಸಾಕ ತಕ ಸಾಕ ತಕ ಹಿಮ್ ತಕ ಹಿಮ್ ತಕ ಹಿಮ್ ತಕ ಹಿಮ್ ತಕ. ನನ್ಕಲ್ ತಗೋತ್ಯಾ ನನ್ಕಲ್ ತಗೋತ್ಯಾ ನನ್ಕಲ್ ತಗೋತ್ಯಾ? ನನ್ಕಾಲ್ ತಗೊಂಡ್ರೆ ನಾನ್ ಬಿಡ್ತೀನ, ನನ್ಕಾಲ್ ತಗೊಂಡ್ರೆ ನಾನ್ ಬಿಡ್ತೀನ. ಲೇ ಬಿಡ್ರೋ ನನ್ನ, ಬಿಡ್ರೋ. ನನ್ ಕಾಲು ಬಂಗಾರದ್ದು, ನಿನ್ ಕಾಲು ಹಿತ್ತಾಳೆ. ನನ್ ಕಾಲ ಯಾಕೋ ನಿನ್ ಮುಟ್ಟೋದು? ನಿನ್ ಕಾಲೇ ಹಿತ್ತಾಳೆ. ನನ್ ಕಾಲಕ್ಕೆ ಜೋರ ಹೊಡಿತ್ಯಾ, ನಿನ್ ಕಾಲಕ್ಕೆ ಜೋರ ಹೊಡೆದ. ನಾನ್ ನಿನ್ ಕಾಲಿಗೆ ಅಷ್ಟು ಜೋರ ಹೊಡ್ತೇನೋ? ಲೇ ನಿಮ್ ಸೇವೆ ಸಾಕು, ಬಿಡ್ರೋ ನನ್ ಕಾಲ್ನ. ನೀವು ಮಲ್ಕೊಳ್ಳಿ ಗುರುಗಳೇ, ಅವ್ರವ್ರ ಜಗಳ ಕಾಯ್ಕೊಂಡ್ರು ನಮ್ಗೇನು, ನೀವು ಮಲ್ಕೊಳ್ಳಿ. ಈಗ ನೋಡ್ಕೊಂಡ್ ನಿನ್ ಕಾಲ್ನ, ನೀನ್ ನೋಡ್ಕೊಂಡ್ ನಿನ್ ಕಾಲ್ನ ತಗೋ ತಗೋ. ಗುರು ಕೋಪ ಬಂದ್ಬಿಡುತ್ತೆ, ಸುಮ್ಮನೆ ಆನಂದೆ. ನನ್ ಕಾಲ್ ಸುದ್ದಿಗೆ ಬಂದ್ರೆ ನಿನ್ನ ಸುಮ್ನೆ ಬಿಟ್ಬಿಡ, ನಿನ್ ಕಾಲ್ನ ತುಂಡು ತುಂಡು ಮಾಡ್ಬಿಡ್ತೀನಿ. ನನ್ ಕಾಲ್ ತುಂಡು ಮಾಡ್ತೀಯಾ? ನೋಡ್ತಾ ಇರು, ನಿನ್ ಕಾಲ್ನ ಚಚ್ಚಿ ಬಜ್ಜಿ ಮಾಡ್ಬಿಡ್ತೀನಿ. ನಾನು ನೋಡ್ತೀನಿ ನೀನ್ ಏನ್ ಮಾಡ್ತೀಯ ಅಂತ. ನಾನು ನೋಡ್ತೀನಿ ನೀನೇನ್ ಮಾಡ್ತೀಯ ಅಂತ. ನೋಡೋಣ ನೋಡೋಣ. ಬಿಡ್ರು, ನನ್ನ ಬಿಟ್ಟು ಬಿಡ್ರು. ನೀವು ಸುಮ್ಮನೆ ರೀ ಗುರುಗಳೇ. ನಿಮ್ಗೆ ಕೋಪ ಬಂದ್ರೆ ಅವ್ ಬದುಕಾಗತ್ತಾ? ಲಕ್ಷ್ಮಿ ಲಕ್ಷ್ಮಿ. ಅಯ್ಯಯ್ಯೋ ಮನೆ ಹಾಡ್ರ, ನಿಮಗ್ ಜ್ಞಾನ ಇದೆಯಲ್ವ? ಎದುರು ನಿಂತ್ಕೊಂಡ್ರೆ ಒಬ್ಬೊಬ್ಬರನ್ನ ಬಡ್ಬಿಡ್ತೀನಿ ನೋಡು. ಗುರು ಸೇವೆ ಚೆನ್ನಾಗಿ ಮಾಡಿದ್ರೆ ನಮ್ಮನ್ನೇ ಬೈತಾರೆ. ಹಾಕ್ಬಿಡ್ತೀನಿ ನೋಡು. ನಡೆಯೋ ನಡಿ. ಕುಟ್ಟು ಬಿಡ್ತೀನಿ ನೋಡು, ಚಚ್ಚು ಬಿಡ್ತೀನಿ ನೋಡು, ಕುಟ್ಟು ಬಿಡ್ತೀನಿ ನೋಡು. ಚಚ್ಚು ಹೊಡಿ, ಕುಟ್ಟು ಹೊಡಿ, ಹೊಡಿ. ಹುಡುಗನ ಬಂದ್ರು ಇಲ್ಲಿ. ಯಾವನ ಅವನು? ನಮ್ ಗುರುಗಳ ಹಳೆ ಶಿಷ್ಯ ಇರ್ಬೇಕು. ಕೂಗುದ ನಮ್ಮನ್ನ? ಯಾಕೆ? ಪಾಠ ಹೇಳ್ಕೊಡೋಕೆ. ನೀವು ಕುಟ್ಬಿಡ್ತೀನಿ ಚಟ್ ಬಿಡ್ತೀನಿ ಅಂತಿದ್ರಲ್ಲ, ಅತ್ತ ಹಾಗನ್ಬಾರ್ದು. ಇನ್ ಹ್ಯಾಗನ್ಬೇಕು? ಹೇಳ ಹೇಳಿ, ನಾವು ಕೇಳ್ತೀವಿ. ಸರಿಯಾಗಿ ನೋಡ್ಕೊಳ್ಳಿ, ಸರಿಯಾಗಿ ಕೇಳ್ಕೊಳ್ಳಿ. ಕೆನ್ನೆ ಮೇಲೆ ಹೊಡೆದ್ರೆ ಹೊಡ, ತಲೆ ಮೇಲೆ ಹೊಡೆದ್ರೆ ಕಿಟ, ಬೆನ್ನಿನ ಮೇಲೆ ಹೊಡೆದ್ರೆ ಟಮ, ತೊಡೆ ಮೇಲೆ ಹೊಡೆದ್ರೆ ಹಠ. ನಮ್ ಗುರುಗಳು ಈ ಪಾಠ ನಮಗ್ ಹೇಳ್ಕೊಟ್ಟೇ ಇಲ್ಲ. ಸ್ವಾಮಿಗಳೇ, ನಮ್ ಸ್ನೇಹಿತರನ್ನೆಲ್ಲ ಕರಿತೀವಿ, ಇನ್ನೊಂದ್ಸಾರಿ ಹೇಳ್ಕೊಡ್ತೀರಾ? ವಿಶ್ವ ಸುಪ ಸುಂದರ ಎಲ್ಲ ಬಂದಿದ್ದೀರಾ? ಸರಿಯಾಗಿ ನೋಡ್ಕೊಳ್ಳಿ, ಸರಿಯಾಗಿ ಕೇಳ್ಕೊಳ್ಳಿ. ಇಲ್ಲಿ ಹೊಡೆದ್ರೆ ಪಡ, ಇಲ್ಲಿ ಹೊಡೆದ್ರೆ ಕಿಟ, ಈ ಜಾಗಕ್ಕೆ ಹೊಡೆದ್ರೆ ಟಮಾರ್, ಇಲ್ಲಿ ಹೊಡೆದ್ರೆ ಛಟ. ನೋಡ್ರು ನೋಡ್ರು, ಇಲ್ಲಿಗೆ ಹೊಡೆದ್ರೆ ಇಲ್ಲಿಗೆ ಹೊಡೆದ್ರೆ ಫಲ. ಇದು ನಾನು ಬರ್ತೀನಿ. ನಾವು ಪೂರಾ ಪಾಠ ಕಲ್ತ್ಕೋಬೇಕು. ಹೌದು. ನೀನು ಹಣ ಕಲ್ತ್ಕೊ, ನೀನು ಗಿಟಾರ್ ಕಲ್ತ್ಕೊ, ನೀನು ಕಲ್ತ್ಕೊ, ನಾನು ಕಲ್ತ್ಕೊತೀನಿ. ಕಲ್ತ್ಕೊಂಡ್ರ
ಏನ್ರು ಏನ್ರು ಈ ಗಲಾಟೆ? ಗಲಾಟೆಲ್ಲ ಗುರುಗಳೇ, ನೀವ್ ಇದುವರೆಗೂ ಹೇಳ್ಕೊಡ್ತಾ ಇರೋ ಪಾಠನ ಇವ್ರು ಹೇಳ್ಕೊಡ್ತಾ ಇದಾರೆ. ಇದು ಫಲ. ಇದು ತಪ್ಪವ ನಾನು ಏನೋ ಹೇಳ್ಕೊಡಕ್ ಹೋದೆ, ನನಗೆ ತೀರ್ಮಾನ ಹಾಕಿದ್ರು. ಮುಟ್ಟಾಳು, ಶುದ್ಧ ಮೂರ್ಖರು, ಪ್ರಪಂಚದ ಜ್ಞಾನ ಸ್ವಲ್ಪನೂ ಇಲ್ಲ. ದೊಡ್ಡ ಮನುಷ್ಯರ ಮನೆಗೆ ಬಂದ್ರೆ ವಿನಯ ವಿಧೇಯತೆಯಿಂದ ನೋಡ್ಕೊಳ್ಬೇಕು. ಈಗ ನೋಡ್ಕೊಳ್ಳೋದು. ಇವ್ರು ದೊಡ್ಡ ಮನುಷ್ಯರೇ, ನಮಗ್ ಗೊತ್ತೇ ಆಗ್ಲಿಲ್ಲ. ಈಗ ಗೊತ್ತಾಯ್ತಲ್ಲ, ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ. ದೊಡ್ಡ ಮನುಷ್ಯರೇ, ತಪ್ಪಾಯ್ತು.